ಶಿವರಾತ್ರಿಗೆ ಎಲ್ಲರೂ ಅಕ್ಕಿನುಂಡೆ ತೋರಿಸಿರ್ತಾರೆ. ಫಾರ್ ದ ಚೇಂಜ್ ನಾವು ಅವಲಕ್ಕಿ ಉಪಯೋಗಿಸಿ ಯಾವ ರೀತಿ ಟಮಟ ಮಾಡೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಫಸ್ಟ್ ಬಂದು ಗಟ್ಟಿ ಅವಲಕ್ಕಿ. ಇದು ಅಕ್ಕಿ ಥರಲ್ಲ ಆ ಪಾವನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಇದು 2 ಪಾವ್ ಬೇಕಾಗತ್ತೆ. ನೀಟಾಗಿ ಅದನ್ನು ರೋಸ್ಟ್ ಮಾಡಬೇಕು, ಬ್ರೌನ್ ಕಲರ್ ಆಗಿರಬೇಕು. ಅದ್ರ ಜೊತೆಗೆ ನಾವಿಲ್ಲಿ 1/4 ಪಾವು ಬೆಲ್ಲ ತೊಗೊಂಡಿದ್ವಿ. ಜಾಸ್ತಿ ಆಗುತ್ತೆ, ಬಟ್ ಸ್ವಲ್ಪ ಜಾಸ್ತಿ ಇದೆ, ಕನ್ಸಿಸ್ಟೆನ್ಸಿ ನಾವು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಸೈಡಲ್ಲಿ ನಾವು ಬೆಲ್ಲ ಪಾಕಕ್ಕೆ ಇಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ನೀರು, ಅದು ಪಾಕ ಬರಲಿಕ್ಕೋಸ್ಕರ. ಬೇಗನೆ ಆ್ಯಕ್ಚುಲಿ ಪಾಕ ಬಂದುಬಿಡುತ್ತೆ ಬೆಲ್ಲ. ಸೊ ಅದ್ರ ಜೊತೆಗೆ ಈಗ ನಾನು ತೋರಿಸ್ತೀನಿ ನೋಡಿ, ಈ ರೀತಿ ಮುರಿದಾಗ ಅದು ಕಟ್ ಆಗಬೇಕು. ಆವಾಗ ನಮ್ಮ ಅವಲಕ್ಕಿ ನೀಟಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಸೊ ಅದು ಪಟ್ ಅಂತ ಸೌಂಡ್ ಕೂಡ ಬರುತ್ತೆ. ಈಗ ಅದೇ ಪಾವಲ್ಲಿ 1 ಲೋಟ ಉರುಗಡ್ಲೆ ತೊಗೊಬೇಕು. ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದು ಕೂಡ ಬ್ರೌನ್ ಕೆಂಪಾಳ ಅಷ್ಟು ಹುರಿದಿರಬೇಕು. ತಿರ್ಗಿ ಅದೇ ಬಾಣಲಿಗೆ 1 ಪಾವು ಹಸಿ ಕಡಲೆಕಾಯಿ, ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು, ಅದು ಚಿಪ್ಪೆ ಬಿಡೋ ರೀತಿ. ಸೊ ಈಗ ಮಿಕ್ಸಿ ಜಾರ್ಗೆ ಫಸ್ಟು ನಾವು ಕಡಲೆಕಾಯಿ ಹಾಕ್ಕೊಳ್ತಾ ಇದ್ವಿ. ಅದನ್ನು ಬರೀ 1 ರೌಂಡ್ ಮಾತ್ರ ಆಡಿಸಿ, ತುಂಬ ಪುಡಿ ಆಗಬಾರ್ದು. ನಾವು ಉಂಡೆ ಕಟ್ಟಾಗ ಬಾಯಿ ತಿಂದಾಗ ಸಿಗೋ ಥರ ಇರಬೇಕು. ಸೊ ಈಗ ನೆಕ್ಸ್ಟ್ ಒಂದೊಂದೇ ಬ್ಯಾಚ್ನ ನಾವು ಒಂದೊಂದೇ ಪುಡಿ ಮಾಡಬೇಕು. ಫಸ್ಟ್ ಅದೇ ಸಪ್ರೇಟಾಗಿರೋ ಬಾಣಲಿಗೆ ನಾವೇನು ಪುಡಿ ಮಾಡ್ಕೊಂಡಿದ್ದೀನೋ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಅದು ಇಲ್ಲಿ ನಾನು ಬಿಳಿ ಎಳ್ಳು ಕೂಡ ಹುರಿದು ಆ್ಯಡ್ ಮಾಡ್ತಾಯಿದ್ದೀವಿ. ಜೊತೆಗೆ ಈಗ ನೆಕ್ಸ್ಟು ಅವಲಕ್ಕಿ ಹಾಗೂ ಉರುಗಡ್ಲೆನ ನೀಟಾಗಿ ಫೈನ್ ಪೇಸ್ಟ್ ಮಾಡಿರಬೇಕು. ಬಾಯಿಗೆ ಸಿಗೋ ಥರ ಇರಬಾರ್ದು, ಕಂಪ್ಲೀಟ್ ಫೈನ್ ಪೇಸ್ಟ್ ಆಗಿರಬೇಕು. ಸೊ ಸ್ವಲ್ಪ ಬ್ಯಾಚ್ನ ಹಾಕಿ ಹುರಿರಿ. ಇದು ರೋಸ್ಟ್ ಮಾಡಿರೋಂಥ ಬಾದಾಮಿ, ನೀವು ಬೇಕಾದ್ರೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಬೋದು. ಇದು ಕೂಡ ಒಂದೇ ರೌಂಡ್ ಮಾತ್ರ ಬ್ಲೆಂಡ್ ಮಾಡಿ. ಸೊ ಈಗ ಚುಕ್ಕು ಸ್ಪೂನಲ್ಲಿ 3 ಟೇಬಲ್ ಸ್ಪೂನು ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ, ನೀಟಾಗಿ ಬೈಂಡಿಂಗ್ ಬರಲಿ ಅನ್ನೋದಕ್ಕೋಸ್ಕರ. ಸೊ ಇವಾಗ ಫಸ್ಟು ತುಪ್ಪ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಸ್ವಲ್ಪ ಇದು ಟೇಸ್ಟ್ ಬ್ಯಾಲೆನ್ಸ್ ಆಗಲಿಕ್ಕೋಸ್ಕರ ಸ್ವಲ್ಪ ಮಾತ್ರ ಚಿಟಿಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ, ಬಿಕಾಸ್ ಸ್ವೀಟ್ ಆಗಿರೋದನ್ನ ಟೇಸ್ಟ್ ನೀಟಾಗಿ ಬ್ಯಾಲೆನ್ಸ್ ಮಾಡಲಿ ಅಂತ. ಈಗ ಸ್ವಲ್ಪನೇ ನಾವು ಪಾಕ ತಗೊಂಡಿದ್ದೀವಲ್ಲ, ಬೆಲ್ಲದ ಪಾಕ, ಅದು ನೀಟಾಗಿ ಆ್ಯಡ್ ಮಾಡ್ತಾ ಹೋಗಿ. ನಾವು ತೊಗೊಂಡಿದ್ದು ಉಂಡೆ ಬೆಲ್ಲ, ಸೋಸೋ ಅವಶ್ಯಕತೆ ಇಲ್ಲ. ನೀವು ಅಕಸ್ಮಾತ್ ಬೇರೆ ಬೆಲ್ಲ ತೊಗೊಂಡಿದ್ರೆ ಸೋಸಿ ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ವಲ್ಪನೇ ಬೆಲ್ಲ ಹಾಕ್ತಾ ನೀಟಾಗಿ ಗಂಟಕ್ಕೆ ಶುರು ಮಾಡಿ. ಜಾಸ್ತಿ ಬೆಲ್ಲ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ. ಸೊ ನಿಮ್ಮ ಕನ್ಸಿಸ್ಟೆನ್ಸಿಗೆ ಹೇಗೆ ಬೇಕೋ ಆ ರೀತಿ ಆ್ಯಡ್ ಮಾಡ್ತಾ ಹೋಗಿ. ಸೊ ಇದು ನಿಧಾನಕ್ಕೆ ಒಂದೊಂದೇ ಚೂರು ಬೈಂಡಿಂಗ್ ಆಗ್ತಿದ್ದಂಗೆ ನೀಟಾಗಿ ಅದು ಕಟ್ಟಕ್ಕೆ ಶುರು ಮಾಡಿ. ಅದೇನಾಗುತ್ತೆ ಅಂದರೆ ನೀಟಾಗಿ ನೀವು ಟೈಟಾಗಿ ಕಟ್ಟಿಲ್ಲ ಅಂತಂದರೆ ಅದು ಪುಡಿಯಾಗಿ ಬಂದ್ಬಿಡತ್ತೆ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಅಮ್ಮಕ್ಕಿ ಉಂಡೆ ಕಟ್ಟಕ್ಕೆ ಶುರು ಮಾಡಿ. ಸೊ ಸ್ವಲ್ಪ ಕೈಗೆ ತುಪ್ಪ ಹಾಕಿ ಅದು ನೀಟಾಗಿ ರೌಂಡ್ ಮಾಡಿಕೊಳ್ಳಿ. ಇದನ್ನು ಸ್ವಲ್ಪ ಬಟ್ಲಲ್ಲಿ ನಾವು